ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಶಾಲು ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಕಡೆಯ ಆಷಾಢದ ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನದ ಭಾನುವಾರದ ಲಾಗ್ ಅನ್ನ ಹಂಚ್ಕೊಂತಾ ಇದ್ದೀನಿ. ಮೊದಲಿಗೆ ಶುಕ್ರವಾರದ ಲಾಗ್ ಅನ್ನ ಹಂಚ್ಕೊಂತಾ ಇದ್ದೀನಿ. ಅವತ್ತಿನ ದಿನ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ದೊಡ್ಡಪತ್ರೆಯ ಸೊಪ್ಪಿನ ಚಿತ್ರಾನ್ನ ಮಾಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ಅದರ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಾದ್ರೂ ಟ್ರೈ ಮಾಡ್ಬೇಕನ್ಸಿದ್ರೆ ಮಾಡ್ಕೊಳ್ಳಿ. ನಂತರ ದೇವರ ಪೂಜೆನೆಲ್ಲ ಮಾಡಿಕೊಂಡೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಕಡೆ ಆಷಾಢ ಆಗಿದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಇದು ರಾಜಾಜಿನಗರಲ್ಲಿರುವಂತಹ ದೇವಸ್ಥಾನ. ನಾನಿದು ಒಮ್ಮೆನೂ ಸಹ ಬಂದಿರಲಿಲ್ಲ ಈ ದೇವಸ್ಥಾನಕ್ಕೆ. ಮೊದಲನೇ ಬಾರಿಗೆ ಹೋಗಿದ್ದೆ ಈ ದೇವಸ್ಥಾನಕ್ಕೆ. ತುಂಬಾನೇ ಚೆನ್ನಾಗಿತ್ತು. ಇದು ಯಲ್ಲಮ್ಮ ದೇವಿ ಹಾಗೂ ಮದ್ದೂರಮ್ಮ ದೇವಿ ದೇವಸ್ಥಾನ ಅಂತ ರಾಜಾಜಿನಗರದ ಇಂಡಸ್ಟ್ರಿಯಲ್ ಟೌನ್ ಹತ್ರ ಬರುತ್ತೆ. ಕಡೆಯ ಆಷಾಢ ಆಗಿದ್ರಿಂದ ತುಂಬಾನೇ ಜನ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದೇವಿ ಸರ್ವಭೂತೇಷು ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದೇವಿ ಸರ್ವಭೂತೇಷು ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಃ. ಇದೇ ರೀತಿಯಾಗಿ ತುಂಬಾ ದೇವರುಗಳ ಸ್ತೋತ್ರಗಳನ್ನ ಹೇಳ್ತಾ ಇದ್ರು. ನಾವು ಸಹ ಅವರೊಟ್ಟಿಗೆ ಹೇಳಿದ್ವಿ. ತುಂಬಾನೇ ಖುಷಿ ಆಯ್ತು. ಇಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಸಹ ಹಚ್ತಾರೆ. ಇದು ತುಂಬಾ ಪುರಾತನವಾದ ದೇವಸ್ಥಾನ ಅಂತೆ. ಇದೊಂದು 35 ವರ್ಷದ ಹಿಂದಿನ ದೇವಸ್ಥಾನ ಅಂತಾನೆ ಹೇಳ್ಬೋದು ಅಂದ್ರು. ಯಾರೋ ಒಬ್ಬರನ್ನ ಕೇಳಿದೆ ಅಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಮಿರರ್ ಅಲ್ಲಿ ಮತ್ತೊಂದು ದೇವರು ನಿಮ್ಗೆ ಕಾಣಿಸುತ್ತೆ. ಈ ಕಡೆ ನೀವು ಲೈನಲ್ಲಿ ನಿಂತಿದ್ರೆ ಆ ಕಡೆ ದೇವರನ್ನ ನೋಡ್ಬೇಕಂದ್ರೆ ನೀವು ಮಿರರ್ ಅಲ್ಲಿ ನೋಡಬಹುದು. ಅಲ್ಲೂ ಸಹ ಪೂಜೆಗಳನ್ನ ಮಾಡುವಾಗ ನಿಮ್ಗೆ ಅಲ್ಲಿ ಮಿರರ್ ಅಲ್ಲಿ ನೋಡಿದ್ರೆ ನಿಮ್ಗೆ ದೇವರ ದರ್ಶನ ಆಗುತ್ತೆ. ಎರಡು ಕಡೆನೂ ನಿಮ್ಗೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆ ರೀತಿಯಾಗಿ ಐಡಿಯಾ ಮಾಡಿದ್ದಾರೆ. ನಂತರ ಇಲ್ಲಿ ನಾವು ಅರ್ಚನೆ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಅರ್ಚನೆಯನ್ನ ಮಾಡಿದ್ರು. ಮತ್ತೆ ಹಾಗೆ ತುಂಬಾ ಪೇಷನ್ಸ್ ಇಂದ ಒಬ್ಬೊಬ್ರಿಗೂ ಸಹ ಅರ್ಚನೆಯನ್ನ ಮಾಡಿದ್ರು. ತುಂಬಾ ಫಾಸ್ಟ್ ಆಗಿ ಮಾಡೋದ್ರಲ್ಲಿ ತುಂಬಾ ಗಡಿಬಿಡಿಯಾಗಿ ಯಾವ ರೀತಿಯಾಗೂ ಮಾಡಲಿಲ್ಲ. ನಂತರ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಂತರ ಅಲ್ಲಿಂದ ನಾವು ಹೊರಗಡೆ ಹೋಗಿ ಅಲ್ಲಿ ಪಿರಿಯಪಟ್ಟಲಮ್ಮ ದೇವಿ ಅಂತ ದೇವಿ ಇದ್ದಾರೆ, ಅದನ್ನ ಸಹ ದರ್ಶನ ಮಾಡಿಕೊಂಡು ಅಲ್ಲೂ ಸಹ ಮಂಗಳಾರತಿಯನ್ನು ತಗೊಂಡ್ವಿ. ನಂತರ ಅಲ್ಲೇ ಪಕ್ಕದಲ್ಲಿ ಹುತ್ತ ಇತ್ತು. ಸೊ ಹಾಗಾಗಿ ಅಲ್ಲೂ ಸಹ ನಾವು ಪ್ರದಕ್ಷಿಣೆಯನ್ನು ಹಾಕೊಂಡ್ವಿ. ಆಗಲೇ ಸುಮಾರು ಜನ ಬಂದ್ಬಿಟ್ಟಿದ್ರು ಕಡೆ ಶುಕ್ರವಾರ ಆಷಾಢ ಆಗಿದ್ರಿಂದ. ನಂತರ ನಾವು ಎಲ್ಲ ದರ್ಶನ ಮುಗಿಸಿ ನಂತರ ಅಲ್ಲಿ ಪ್ರಸಾದ ವಿನಿಯೋಗ ಇತ್ತು. ಸೊ ಹಾಗಾಗಿ ನಾವು ನಮ್ಮ ಫ್ರೆಂಡ್ಸಲ್ಲಿ ಪ್ರಸಾದವನ್ನು ಸ್ವೀಕರಿಸೋಣ ಅಂತ ಹೋದ್ವಿ. ಪ್ರಸಾದ ತುಂಬಾನೇ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಕೊಟ್ಟರು ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ. ನಂತರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಸೆಲ್ಫಿಯನ್ನು ತಗೊಂಡು ಅಲ್ಲಿಂದ ನಾವು ನಮ್ಮ ಮನೆಗಳಿಗೆ ತೆರಳಿದ್ವಿ. ಇಷ್ಟ ಆಗಿತ್ತು ಫ್ರೈಡೆಯ ಲಾಗ್. ಈಗ ನಾನು ಸಂಡೆಯ ಲಾಗ್ ಅನ್ನ ಹೇಳ್ತಾ ಇದ್ದೀನಿ. ಇವತ್ತು ಸಂಡೇ ಅಮಾವಾಸ್ಯೆ ಆಗಿದ್ರಿಂದ ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ಸ್ನಾನ ಮಾಡಿ ದೇವರ ನೈವೇದ್ಯಕ್ಕೆ ನಾನಿಲ್ಲಿ ಕೇಸರಿ ಬಾತನ್ನ ಮಾಡಿದ್ದೆ. ಇದರ ವಿಡಿಯೋನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ನಂತರ ಅವತ್ತು ಮನೆ ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಸಹ ರೆಡಿಯಾಗಿ ಬಂದಿದ್ರು. ಅವತ್ತಿನ ದಿನ ಸಹ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೆ. ಪೂಜೆಯನ್ನೆಲ್ಲ ಮುಗಿಸಿ ನಾನು ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಅದಕ್ಕೂ ಮುಂಚೆ ಅವತ್ತು ಭೀಮನ ಅಮಾವಾಸ್ಯೆ ಇದ್ದಿದ್ರಿಂದ ನಾನು ನಮ್ಮ ಮನೆಯವ್ರಿಗೆ ಪೂಜೆನ ಮಾಡಿದೆ. ಈ ರೀತಿಯಾಗಿ ನಮ್ಮ ಹಸ್ಬೆಂಡ್ ಪಾದಕ್ಕೆ ಪೂಜೆಗಳನ್ನು ಮಾಡಿದೆ. ನಂತರ ಪೂಜೆ ಮಾಡಿ ಅವರ ಹತ್ರ ಆಶೀರ್ವಾದವನ್ನು ತಗೊಂಡೆ.
ನಂತರ ನಾನು ಮಾಡಿದ್ದಂತಹ ಸ್ವೀಟನ್ನು ಅವ್ರಿಗೆ ತಿನ್ನಿಸ್ದೆ. ಅದಾದಮೇಲೆ ನಾನು ಮಾರ್ನಿಂಗ್ ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಪುಳಿಯೋಗರೆ ಮಾಡಿದ್ದೆ. ಅದನ್ನು ತಿಂದ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಯಾವ ದೇವಸ್ಥಾನಕ್ಕೆ ಹೊರಟ್ವಿ ಅಂದರೆ, ನಾವು ಮೊನ್ನೆ ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದಲ್ಲ ಅದೇ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾಕಂದರೆ ಇವರು ಸಹ ನೋಡಿರಲಿಲ್ಲ ಆ ದೇವಸ್ಥಾನನ, ಸೊ ಹಾಗಾಗಿ ಅವರನ್ನು ಸಹ ಕರ್ಕೊಂಡು ಬಂದೆ. ಅವರು ಸಹ ತುಂಬಾ ಇಷ್ಟಪಟ್ಟರು ದೇವಸ್ಥಾನನ. ನಾವು ಮೊದಲನೇ ಬಾರಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ನಾವು ಸಂಡೇ ಆಗಿದ್ರಿಂದ ಅಷ್ಟು ರಶ್ ಇರಲಿಲ್ಲ ನಾವು ಬಂದಿದ್ದಿನ. ಆಮೇಲೆ ತುಂಬಾ ರಶ್ ಆಯಿತು. ನಾವು ಬೇಗನೆ ಬಂದಿದ್ದರಿಂದ ರಶ್ ಇರಲಿಲ್ಲ. ನೋಡ್ತಾ ಇರ್ಬೋದು 2 ದೇವರು ಎಷ್ಟು ಚೆನ್ನಾಗಿ ಮಿರರಲ್ಲಿ ಕಾಣಿಸುತ್ತೆ ಅಂತ. ಇವತ್ತು ನೀಟಾಗಿ ದೇವರು ನಮಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ರಶ್ ಇಲ್ದಿದ್ದಿಂದ. ನೋಡಿ, ನಿಂಬೆಹಣ್ಣಿನ ಹಾರನ ಸಹ ಮಾಡಾಕಿದ್ರು ಅವತ್ತು ಅಮಾವಾಸ್ಯೆ ಆಗಿದ್ರಿಂದ. ನಂತರ ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ನಂತರ ಇಲ್ಲಿ ಈ ದೇವರಿಗೆ ಸಹ ಕೈ ಮುಕ್ಕೊಂಡು ದೇವರ ಹತ್ರ ಬೇಡ್ಕೊಂಡು ಬಂದ್ವಿ. ಅದಾದ್ಮೇಲೆ ನಾವು ಮನೆಗೆ ಹೊರಟ್ವಿ. ಇದಿರೋದು ರಾಜಾಸ್ ಚೌಟ್ರಿ ಬರುತ್ತೆ, ಅದ್ರ ಪಕ್ಕ ರಾಜಾಜಿನಗರಲ್ಲೇ ಇರೋದಿದು. ಇನ್ನು ಸುಲಭವಾಗಿ ನಿಮ್ಗೆ ಗೊತ್ತಾಗುತ್ತೆ, ರಾಜಾಸ್ ಚೌಟ್ರಿ ಬರುತ್ತಲ್ಲ ಅದ್ರ ಪಕ್ಕನೇ ಇರೋದು ದೇವಸ್ಥಾನ. ಮನೆಗೆ ಬಂದು ನಾನು ಅಡುಗೆ ಮಸೊಪ್ಪು ಮತ್ತೆ ಸ್ನ್ಯಾಕ್ಸ್ಗೆ ವಡೆಯನ್ನ ಮಾಡಿದ್ದೆ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನಂತರ ನಾನು ನನ್ನ ಮಗಳಿಗೆ ಟೀ ಮಾಡಮ್ಮ ಹೇಳ್ಕೊಡಮ್ಮ ಅಂತ ಅಂದ್ಲು. ಸೊ ಹಾಗಾಗಿ ಅವಳಿಗೆ ಟೀ ಮಾಡೋದನ್ನ ಹೇಳ್ಕೊಟ್ಟೆ. ಅವಳು ನನಗೆ ಟೀ ಮಾಡಿಕೊಟ್ಲು. ತುಂಬಾ ಖುಷಿ ಆಯಿತು. ನಂತರ ಅವಳು ನನ್ನ ಮಗಳ ಹತ್ರನೇ ಸಂಜೆ ಪೂಜೆಯನ್ನು ಮಾಡಿಸ್ದೆ. ಮಕ್ಕಳಿಗೆ ಈ ರೀತಿಯಾಗಿ ಪೂಜೆ ಮಾಡೋದು ಅಂದರೆ ತುಂಬ ಖುಷಿ. ಹಾಗಾಗಿ ಅವಳು ನಾನೇ ಮಾಡ್ತೀನಮ್ಮ ಪೂಜೆ ಅಂದ್ಲು. ಸೊ ಹಾಗಾಗಿ ಅವಳಿಗೆ ಹೇಳಿದೆ ಯಾವ ರೀತಿಯಾಗಿ ಮಾಡಬೇಕು ಪೂಜೆ ಅಂತೆಲ್ಲ ಹೇಳ್ಕೊಟ್ಟೆ. ಅವಳು ಅದೇ ರೀತಿಯಾಗಿ ಮಾಡಿದ್ಲು. ಇನ್ನು ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋಸನ್ನು ಲೈಕ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ವಿಡಿಯೋಸನ್ನು ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ಅವಳು ಮತ್ತು ಅವರ ಅಪ್ಪ ಇಬ್ಬರು ಸೇರಿಕೊಂಡು ಬೂದು ಕುಂಬಳಕಾಯಿಯನ್ನು ನನ್ನ ಮನೆಗೆ ಉಳಿಸಿದ್ರು. ಅಮಾವಾಸ್ಯೆ ಆಗಿದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಇದ್ರೂ ಸಹ ಹೋಗ್ಲಿ ಅಂತ ಉಳಿಸ್ಬಿಟ್ಟು ಕುಂಬಳಕಾಯಿನ ಜೋರಾಗಿ ಹೊಡೆದು ಆ ಕಡೆ ಈ ಕಡೆ ಬಾಗಿಲಲ್ಲಿ ಇಟ್ವಿ. ಇಷ್ಟ ಆಗಿತ್ತು ನಮ್ಮ ಫ್ರೈಡೇ ಮತ್ತು ಸಂಡೇ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್.